ಈ ದಿನ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೆಚ್ಚಿನ ಹಣವನ್ನು ಮೀಸಲಿಟ್ಟಿರುವುದರಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯವಾಗಿದೆ. ಅನೇಕ ಜನ ಶಾಸಕರು ಕೂಡ ಪ್ರಶ್ನೆಯನ್ನು ಹಾಕಿದಾಗ ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಘೋಷಣೆಯನ್ನು ಮಾಡಿದ್ರು ಯಾವುದು ಕೂಡ ಬಿಡುಗಡೆ ಅಂತ ಆಗಿಲ್ಲ. ಯಾತಕ್ಕೆ ಅಂತಂತಂದರೆ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅದಕ್ಕೆ ಏನು ಮೀಸಲನ್ನು ಇಟ್ಟಿದ್ದಾರೆ. ಇದಕ್ಕೋಸ್ಕರ ಕಳೆದ ವರ್ಷಕ್ಕಿಂತ ಇವತ್ತು ಇನ್ನೂ 36 ಲಕ್ಷ ಕೋಟಿ ರೂಪಾಯಿ ಇವತ್ತು ಸಾಲ ಆಗಿದೆ. ಸಿದ್ದರಾಮಯ್ಯವರು ಬಂದ ಮೇಲೆ ಇವತ್ತು ಸಾಲದ ಹೊರೆಗಳು ಜಾಸ್ತಿ ಆಗಿದೆ ಹೊರತು ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ. ಈ ದೃಷ್ಟಿಯಿಂದ ಇವತ್ತು ಕೂಡ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತೀವಿ. ಯಾಕೆಂದರೆ ಬೆಂಗಳೂರು ನಗರದಲ್ಲಿ ನಾವು ಕೇಳ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 25 ಲಕ್ಷ ರೂಪಾಯಿ BJP ಅವರಿಗೆ, 50 ಲಕ್ಷ ರೂಪಾಯಿ 50 ಕೋಟಿ ಕಾಂಗ್ರೆಸ್ದವ್ರಿಗೆ, 25 ಕೋಟಿ BJP ಅವರಿಗೆ ಅಂತ ಹೇಳಿದ್ಮೇಲೆ ಬರೀ ಬಿಡುಗಡೆ ಬರೀ ಪೇಪರಲ್ಲೇ ಬಂತು ಆಯಿತು. ಕೂಡ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಆಗಿಲ್ಲ, ದುಡ್ಡು ಅಲೋಕೇಶನ್ ಆಗಿಲ್ಲ, ಏನೂ ಆಗಿಲ್ಲ. ಈ ದೃಷ್ಟಿಯಿಂದ ಇವತ್ತು ಕೂಡ ಅಸೆಂಬ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ, ಬರೀ ಗ್ಯಾರಂಟಿ ಯೋಜನೆಗೆ ಮಾತ್ರ ನೀವು ಮೀಸಲಿಡ್ತಾ ಇದ್ದೀರಾ, ಸಾಲಗಳು ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಶೂನ್ಯ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಈ ದಿನ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೆಚ್ಚಿನ ಹಣವನ್ನು ಮೀಸಲಿಟ್ಟಿರುವುದರಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯವಾಗಿದೆ. ಅನೇಕ ಜನ ಶಾಸಕರು ಕೂಡ ಪ್ರಶ್ನೆಯನ್ನು ಹಾಕಿದಾಗ ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಘೋಷಣೆಯನ್ನು ಮಾಡಿದ್ರು ಯಾವುದು ಕೂಡ ಬಿಡುಗಡೆ ಅಂತ ಆಗಿಲ್ಲ. ಯಾತಕ್ಕೆ ಅಂತಂತಂದರೆ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅದಕ್ಕೆ ಏನು ಮೀಸಲನ್ನು ಇಟ್ಟಿದ್ದಾರೆ. ಇದಕ್ಕೋಸ್ಕರ ಕಳೆದ ವರ್ಷಕ್ಕಿಂತ ಇವತ್ತು ಇನ್ನೂ 36 ಲಕ್ಷ ಕೋಟಿ ರೂಪಾಯಿ ಇವತ್ತು ಸಾಲ ಆಗಿದೆ. ಸಿದ್ದರಾಮಯ್ಯವರು ಬಂದ ಮೇಲೆ ಇವತ್ತು ಸಾಲದ ಹೊರೆಗಳು ಜಾಸ್ತಿ ಆಗಿದೆ ಹೊರತು ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ. ಈ ದೃಷ್ಟಿಯಿಂದ ಇವತ್ತು ಕೂಡ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತೀವಿ. ಯಾಕೆಂದರೆ ಬೆಂಗಳೂರು ನಗರದಲ್ಲಿ ನಾವು ಕೇಳ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 25 ಲಕ್ಷ ರೂಪಾಯಿ BJP ಅವರಿಗೆ, 50 ಲಕ್ಷ ರೂಪಾಯಿ 50 ಕೋಟಿ ಕಾಂಗ್ರೆಸ್ದವ್ರಿಗೆ, 25 ಕೋಟಿ BJP ಅವರಿಗೆ ಅಂತ ಹೇಳಿದ್ಮೇಲೆ ಬರೀ ಬಿಡುಗಡೆ ಬರೀ ಪೇಪರಲ್ಲೇ ಬಂತು ಆಯಿತು. ಕೂಡ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಆಗಿಲ್ಲ, ದುಡ್ಡು ಅಲೋಕೇಶನ್ ಆಗಿಲ್ಲ, ಏನೂ ಆಗಿಲ್ಲ. ಈ ದೃಷ್ಟಿಯಿಂದ ಇವತ್ತು ಕೂಡ ಅಸೆಂಬ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ, ಬರೀ ಗ್ಯಾರಂಟಿ ಯೋಜನೆಗೆ ಮಾತ್ರ ನೀವು ಮೀಸಲಿಡ್ತಾ ಇದ್ದೀರಾ, ಸಾಲಗಳು ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಶೂನ್ಯ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ.